ಪ್ರಯೋಗ ಸಂಸ್ಥೆದು ನಿಮ್ಮಲ್ಲಿ ಈ ಇಕ್ವಿಪ್ಮೆಂಟ್ ಎಲ್ಲ ಬಂದು 1 ವರ್ಷ ಮೇಲೆ ಆಯಿತು. 6ನೇ ತರಗತಿಗೆ ಫಸ್ಟ್ ಇನ್ಸ್ಟಾಲ್ ಆಯಿತು. ನಾನು ತಿಂಗಳಿಗೆ 1 ಸಲ ಅಥವಾ 2 ಸಲನೂ ಕೆಲವೊಂದು ಸಲ ಬಂದಿದ್ದಿದೆ. ಬಂದು ಇಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಏನು ನಡೀತೇವೆ, ನಾವು ಟೀಚಿಂಗನ್ನು ನೋಡ್ತೇವೆ. ಹಾಗೆ ನಾವು ಮಕ್ಕಳಿಗೆ ಏನು ಗೈಡೆನ್ಸ್ ಕೊಡಬೇಕು ಅಥವಾ ಟೀಚರ್ಸಿಗೆ ಗೈಡ್ ಮಾಡಬೇಕು ಹೇಳ್ತೇವೆ. ನಾನು ಬಂದಾಗ ಒಂದ್ಸಲ ಇಲ್ಲಿ ಮಕ್ಕಳೆಯ ಆ ಮೈಕ್ರೋಸ್ಕೋಪ್ನಿಂದ ಮಾಡ್ತಾ ಇದ್ರು. ಅಂದರೆ ನಾವು ಒಂದ್ಸಲ ಅಲ್ಲಿ ಬೇರೆ ಕಡೆ ಒಂದು ಟ್ರೈನಿಂಗಲ್ಲಿ ನೋಡೋದಕ್ಕಿಂತ ಇನ್ನೂ ಚೆನ್ನಾಗಿ ಆ ಮಕ್ಕಳೇ ಸ್ಲೈಡನ್ನು ರೆಡಿ ಮಾಡಿಕೊಂಡು ಆ ಈರುಳ್ಳಿ ಸಿಪ್ಪೆದೇನೋ ಇದ್ರ ತಗೊಂಡು ಮಾಡ್ತಾ ಇದ್ರು. ಅದು ಭಾಳ ಚೆನ್ನಾಗಿ ಕಂಡು ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಟೀಚರ್ ಗೈಡ್ ಸಹ ತುಂಬ ಚೆನ್ನಾಗಿ ಕಂಡು ಬಂತು. ನಾವು ಇದನ್ನು ಮತ್ತೆ ಏನು ಮಾಡಿದ್ದೇವೆ ಅಂದರೆ, ನಮ್ಮದು ಸಮಾಲೋಚನೆ ಸಭೆ ಅಂತ ನಡೀತದೆ ತಿಂಗಳ ಸಬ್ಜೆಕ್ಟ್ ವೈಸ್. ನಾವು ಲ್ಯಾಂಗ್ವೇಜ್ ಬೇರೆ, ಕೋರ್ ಸಬ್ಜೆಕ್ಟ್ ಒಂದು ಸಲ ಇರ್ತದೆ. ಆಗ ನಾನೇನು ಹೇಳಿದೆ ಕೇಳಿದ್ರೆ, ಒಂದ್ಸಲ ಇಲ್ಲ ನಮ್ಗೆ ಸೈನ್ಸಿಂದು ಇಲ್ಲೆಲ್ಲ ಇಷ್ಟೊಂದು ಐಟಮ್ಸ್ ಇದೆ, ಬೇರೆ ಶಾಲೆಯಲ್ಲಿ ಇಲ್ಲ ಈ ಅವಕಾಶ. ನಾವು ಈ ಅವಕಾಶವನ್ನು ಎಲ್ಲ ಶಿಕ್ಷಕರು ಬಳಸ್ಕೊಳ್ಳುವಂಗಾಗಲಿ. ಕೆಲವೊಂದು ಐಟಮ್ ಏನು ಕಂಡು ಬರ್ತದೆ ಕೇಳಿದ್ರೆ, ಸಿಂಪಲ್ಲಾಗಿ ಮಾಡುವಂಥದ್ದು ಇದೆ, ಆದ್ರೆ ಗೊತ್ತಿರೋದಿಲ್ಲ, ಆ ಐಡಿಯಾ ಬೇಕಲ್ಲ. ಅದಕ್ಕಾಗಿ ಶಿಕ್ಷಕರನ್ನೆಲ್ಲ ಕರ್ಕೊಬಂದು ಇಲ್ಲಿ ನಮ್ಮ ಮಂಜು ಸರ್ ಹತ್ರ ನಿಮ್ಮ ಶಾಲೆಯಲ್ಲಿ ಒಂದು ಅವಕಾಶ ಕೊಡಿ ಅಂದಾಗ ಅಡ್ಡಿಲ್ಲ ಅಂದರು. ಆನಂತರ ನಾವು ಕಳೆದ ವರ್ಷ ಡಿಸೆಂಬರ್ ಇರಬೇಕು, ಆಗ ಡಿಸೆಂಬರ್ ಜನವರಿಲಿ ಒಂದು ಸಮಾಲೋಚನೆ ಸಭೆ ಇಲ್ಲಿ ಮಾಡಿದಾಗ ಭಾಳ ಚೆನ್ನಾಗಾಯಿತು. ಅಂದರೆ ಒಂದು ಇಡೀ ದಿವಸ ನಾವು ಅದಕ್ಕೆ ಇಟ್ಬಿಟ್ವಿ, ಬೇರೆ ಸಬ್ಜೆಕ್ಟ್ ಟೀಚ್ ಮಾಡಲಿಕ್ಕೆ ಹೋಗಲಿಲ್ಲ. ಫುಲ್ ಏನೋ ಹೀಟಿಂದ ಒಂದು ಸಾಮಗ್ರಿ ಇದೆ, ಅದರಲ್ಲಿ ಮಾಡಿ ತೋರಿಸಿದ್ರು. ಈ ಮ್ಯಾಗ್ನೆಟ್ ಎಲ್ಲ ಇವಾಗ ತೋರಿಸಿದ್ರಲ್ಲ, ಅದೆಲ್ಲವನ್ನ ಟೀಚರ್ಸ್ಗೆಲ್ಲಿ ಮಾಡಿ ತೋರಿಸಿದ್ರು. ಟೀಚರ್ಸು ಭಾಳ ಎಂಜಾಯ್ ಮಾಡಿದ್ರು. ನಮ್ಗೆ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ತೊಂದರೆ ಬಿಟ್ಟರೆ ನಮ್ಗೆ ಇನ್ನೊಂದ್ಸಲ ಮಾಡಿ ಅಂತ ಈ ವರ್ಷನೂ ಹೇಳಿದ್ದಾರೆ. ನಮಗೆ ಇಲ್ಲೊಂದ್ಸಲ ಮಾಡೋಣ, ನಾವು ಕೆಲವು ಮತ್ತೊಂದಿಷ್ಟು ಐಟಮ್ ಏನು ಬಂದಿದೆ ಅದನ್ನೆಲ್ಲ ಕಲ್ತ್ಕೊಳ್ಳಿಕ್ಕೆ ಆಗ್ತದೆ ಅಂತ. ಅವರು ಬೇರೆ ಶಾಲೆಗಳಲ್ಲೂ ಇದಕ್ಕೆ ಏನು ಸಂಬಂಧಿಸಿದ ಪ್ರಯೋಗ ಇದೆ ಅದನ್ನು ಕೆಲವೊಂದು ಅವರು ಮಾಡ್ತಾ ಇದ್ದಾರೆ. ಇವಾಗ ಕೆಳಗಿನ ಕೇರಿ ಶಾಲೆಯವರು ಬಂದು ಮಕ್ಕಳು ಕರ್ಕೊಂಡು ಬಂದು ಆ ಟೀಚರು ಇಲ್ಲಿ ಟೀಚರ್ ಜೊತೆ ಕಳೆದ ವರ್ಷ ಒಂದ್ಸಲ ಪ್ರಯೋಗ ಮಾಡ್ಕೊಂಡು ಹೋಗಿದ್ದಾರೆ. ಈ ವರ್ಷನೂ ಒಂದ್ಸಲ ಬರ್ರಿ ಅಂತ ಹೇಳಿದ್ದೆ, ಬರ್ತೇವೆ ಅಂತ ಹೇಳಿದ್ರು ಅವರು. ಸಮಯ ಹೊಂದಾಣಿಕೆ ಮಾಡ್ಕೊಂಡು ಒಂದಿನ ಬರ್ತಾರೆ. ಮತ್ತೆ ಇಲ್ಲಿ ಟೀಚರು ಅಡ್ಡಿಲ್ಲ ತೋರಿಸ್ಲಿಕ್ಕೆ ಅವ್ರೇನು ಬೇಜಾರು ಮಾಡೋದಿಲ್ಲ. ನಾವು 1-2 ಪೀರಿಯಡ್ ಅದಕ್ಕಾಗಿ ಇನ್ವೆಸ್ಟ್ ಮಾಡಲಿಕ್ಕೂ ರೆಡಿ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಭಾಳ ಈ ಹಳ್ಳಿ ಪ್ರದೇಶದ ಮಕ್ಕಳಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಪೇಟೆಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಇರ್ತದೆ. ಅವರಿಗೆ ಫ್ರೀ ಆಗಿ ಈ ಥರ ಎಲ್ಲ ಎಜುಕೇಷನ್ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು, ಮತ್ತು ಅವರಿಗೂ ಅಷ್ಟು ಅವಕಾಶ ದೊರೆತಿರೋದು ಒಂದು ಭಾಗ್ಯ ಅಂದ್ಕೊಳ್ಬೇಕು. ಮೊದಲಾದರೆ ನಮ್ಮದು ಪ್ರತಿಯೊಂದು ಮಗುವಿಗೂ ಮಾಡ್ಲಿಕ್ಕೆ ಐಟಮ್ ಸಿಗ್ತಿರ್ಲಿಲ್ಲ. ಒಂದು ಪ್ರಯೋಗ, ನಮ್ಮ ಈಗ ಸಾದಾ ಪ್ರಯೋಗ ಇದರಲ್ಲಿ ಏನಿರ್ತದೆ, ಒಂದು ಮ್ಯಾಗ್ನೆಟ್ ಏನಾದರೂ ಒಂದು ವಿದ್ಯುತ್ ಮಂಡಲದ ಒಂದು ಐಟಮ್ ಇರ್ತದೆ. ಶಿಕ್ಷಕರು ಒಂದ್ಸಲ ಮಾಡಿ ತೋರಿಸ್ತಾರೆ, 1-2 ಮಕ್ಳಿಗೆ ಕರೀತಾರೆ, ಮಾಡಿ ಅಂತ ಹೇಳ್ತಾರೆ. ಅವ್ರು 1-2 ಜನ ಯಾರೋ ಇಂಟೆಲಿಜೆಂಟ್ ಇದ್ದವರು ಒಂಚೂರು ಮಾಡ್ತಾರೆ. ಎಲ್ಲರಿಗೂ ಈಗ 30 ಗಟ್ಟಲೆ ಮಕ್ಳಿಗೆ ಮಾಡಲಿಕ್ಕೆ ಟೈಮ್ ಸಿಗುದಿಲ್ಲ. ಅಲ್ಲಿವರೆಗೆ ಅವ್ರಿಗೆ ಅವಧಿ ಮುಗಿದೋಗಿರ್ತದೆ 45 ಮಿನಿಟ್ಸ್. ಹಾಗಾಗಿ ಏನಾಗ್ತದೆ, ಯಾರೋ 1-2 ಜನ ಮಾಡ್ತಾರೆ, ಉಳಿದವರಿಗೆ ಅಪರ್ಚುನಿಟಿ ಸಿಗುದಿಲ್ಲ. ಇದು ಹೀಗೆ ರಾಶಿ ಐಟಮ್ಸ್ ಎಲ್ಲ ಮಕ್ಕಳ ವಯಸ್ಸಿರೋದ್ರಿಂದ ಎಟ್ ಎ ಟೈಮ್ ಅವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿಬಿಡ್ತಾರೆ. ಎಲ್ಲರಿಗೂ ಒಂದು ಅನುಭವದ ಕಲಿಕೆ ಸಾಧ್ಯ ಆಗ್ತದೆ. ನಾವು ಸಾಂಪ್ರದಾಯಿಕ ಮೆಥಡಲ್ಲಿ ಒಂದು ಪ್ರಯೋಗ, ಏನೋ ಒಂದು ಚಿತ್ರ ತೋರಿಸ್ಬಿಡ್ತೇವೆ, ಚಿತ್ರ ಪ್ರಯೋಗ ಪಟ್ಟಿಯಲ್ಲಿ ಮಾಡ್ರೋ ಅಂತ ಹೇಳ್ಬಿಡ್ತಾರೆ. ಅದು ಒಂದು ಚಿತ್ರ ಬಿಡಿಸೋದಕ್ಕಿಂತ ಅವರು ರಿಯಲ್ ಆಗಿ ಒಂದು ಪ್ರಯೋಗವನ್ನೇ ಸ್ವತಃ ಮಾಡೋದ್ರಿಂದ, ಮತ್ತು ಹೆಚ್ಚಲ್ಲಿ ಏನಿದೆ ಆಕ್ಟಿವಿಟೀಸ್ ಬೇಸ್ಡೇ ಇದೆ. ಬರ್ಕೊಂಡಿರೋದಕ್ಕಿಂತ ಅವ್ರು ಮಾಡಬೇಕಾದದ್ದು ಸ್ವಕಲಿಕೆ, ಮತ್ತು ಏನು ಸಮಸ್ಯೆಯನ್ನು ಬಿಡಿಸುವಂತಹ ಸಮಸ್ಯೆ ಪರಿಹಾರ ವಿಧಾನ ಅಂತ ಇರ್ತದೆ, ಅವೆಲ್ಲಕ್ಕೆ ಅಲ್ಲಿ ಹೆಚ್ಚು ಫೋಕಸ್ ಇರೋದ್ರಿಂದ ಈ ವಿಧಾನ ತುಂಬ ಉಪಯುಕ್ತ ಆಗಿದೆ. ಮಕ್ಕಳಲ್ಲಿ ಬೌದ್ಧಿಕವಾಗಿ ಅವರು ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ತಾ ಇದೆ. ಮಕ್ಕಳ ಏನು ತಾರ್ಕಿಕ ಶಕ್ತಿ ಹೆಚ್ಚಾಗಿದೆ ಇದರಿಂದ. ಶಿಕ್ಷಕರು ಯಾವಾಗೂ ತಯಾರು ಮಾಡ್ಕೊಳ್ಳೋದಿದ್ರೆ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಯಾವುದೇ ಒಂದು ಪಾಠ ಮಾಡೋದಿದ್ರು ಅವರು ಒಂದು ಲೆಸನ್ ಪ್ಲಾನ್, ನೋಟ್ಸ್ ಎಲ್ಲ ಮಾಡ್ತಾರೆ. ಇಲ್ಲಿ ನೀವೇ ಒಂದು ಸಿದ್ಧಪಡಿಸಿರ್ತಕ್ಕಂಥ ನೋಟ್ಸನ್ನು ಅವ್ರಿಗೆ ಕೊಟ್ಟಿದ್ದೀರಿ, ಹೇಗೆ ಮಾಡಬೇಕು ಅನ್ನೋದನ್ನು. ಇದು ಒಂದು ಹೊಸ ಮೆಥಡ್ ಆಗಿದ್ರಿಂದ ಅವರಿಗೂ ಏನು ಪ್ರಿಪೇರ್ ಆಗಬೇಕು ಅಂತ ಸಹಾಯ ಆಗ್ತದೆ. ಮಕ್ಕಳಿಗೆ ಹೆಚ್ಚು ಅವ್ರ ಬರವಣಿಗೆಗಲ್ಲಿ ಜಾಗ ಇದೆ. ಅಭ್ಯಾಸ ಪುಸ್ತಕದ ಥರ ಇದೆ. ಅದು ಒಂದು ಆ್ಯಕ್ಟಿವಿಟಿಯನ್ನು ಮಾಡಿ ಅವರು ಏನು ಕಂಡುಕೊಂಡ್ರು ಅಂತ ಹೇಳಿ ಬರಿಬೇಕು. ಒಬ್ಬ ಬರ್ದಂಗೆ ಮತ್ತೊಬ್ಬ ಬರೆಯೋದಿಲ್ಲ. ಅವರು ಸ್ವಂತ ಏನು ಕಂಡುಕೊಂಡಿದ್ದಾರೆ ಅದನ್ನಲ್ಲಿ ಬರೀಲಿಕ್ಕೆ ಅವಕಾಶ ದೊರಕಿದೆ. ಸೈನ್ಸಿಗೆ ಅವ್ರಿಗೆ ಬೇರೆ ಬುಕ್ಕನ್ನೇ ಕೊಟ್ಟಿದ್ದಾರೆ. ಈಗ ಎಲ್ಲ ಶಾಲೆಗೂ ಇದೇ ಪುಸ್ತಕ ಇದ್ಬಿಟ್ರೆ ಮತ್ತು ಚೆನ್ನಾಗಿ ಅನಿಸ್ತದೆ. ಅಂದರೆ ಎಲ್ಲ ಕಡೆನೂ ಒಂದೇ ರೀತಿ ಇದ್ರೆ ಅಲ್ಲೂ ಹೆಚ್ಚೆಚ್ಚು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಿತ್ತು ಅಂತ ಅನಿಸ್ತಾ ಇದೆ. ಇದೇ ಥರ ಮತ್ತು ಹೆಚ್ಚಿನ ಶಾಲೆಗಳಿಗೆ ಈ ಸೌಲಭ್ಯ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಭಾಗಕ್ಕೆ ಇದರ ಅವಕಾಶ ಸಿಗ್ತದೆ.
ನಮ್ಮ ಈ ಭಾಗದಲ್ಲೇ ಹೇಳೋದು ನಾನು ಕೇಳಿದ್ದೇನೆ, ನಮಗೂ ಒಂದು ಸ್ವಲ್ಪ ಕೊಡೋದಲ್ವಾ, ಒಂದೇ ಶಾಲೆಗೆ ಕೊಟ್ರಲ್ರಿ, ನಮ್ಮ ಶಾಲೆಗೆಲ್ಲ ಬರುವಂಗೆ ಯಾಕೆ ಮಾಡಲಿಲ್ಲ ಅಂತ ಹೇಳಿ ನಮ್ಗೆ ಬೇರೆ ಶಾಲೆಗಳಿಂದ ಈಗ ಹೆಚ್ಚು ಮಕ್ಕಳಿರುವಂಥ HPSಗಳವ್ರು ಕೇಳ್ತಾ ಇದ್ದಾರೆ. ಇಂದಿನ ಮಕ್ಕಳೇ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾತೃಗಳಾಗಿದ್ದಾರೆ. ಹಾಗಾಗಿ ಈ ಜಗತ್ತು ಈಗ ವೇಗವಾಗಿ ಬೆಳೀತಾ ಇದೆ, ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಾವು ಆ ಅಜ್ಜ ನೆಟ್ಟಿದ ಆಲಮರ ಅನ್ನೋ ಥರ ಹಳೆ ಕಾನ್ಸೆಪ್ಟನ್ನು ಬಿಟ್ಬಿಡ್ಬೇಕಾಗಿದೆ. ಅಂದರೆ ಹೊಸ ರೀತಿಯಲ್ಲಿ ನಾವು ಥಿಂಕ್ ಮಾಡಬೇಕಾಗಿದೆ. ಅದರಲ್ಲೂ ಗಣಿತ ಮತ್ತು ವಿಜ್ಞಾನ ಅಂದರೆ ಅದೊಂದು ಕಬ್ಬಿಣದ ಕಡಲೆ ಅನ್ನೋ ರೀತಿಯಲ್ಲಿ ಒಂದು ರೀತಿ ಪಾಲಕರು ಮಕ್ಕಳು ಎಲ್ಲ ಯೋಚನೆ ಮಾಡುವಂಥ ಒಂದು ಕಾಲ ಇತ್ತು. ಹಾಗಾಗಿ ಈ ರೀತಿ ಮಾಡಿದ್ರೆ ಅವ್ರಿಗೆ ಕಬ್ಬಿಣ ಕಡಲೆ ಆಗೋದಿಲ್ಲ, ಅದು ತುಂಬ ಸುಲಭವಾದಂಥದ್ದು ಆಗ್ತದೆ. ಅಂದರೆ ಅವರು ಎಂಜಾಯ್ ಮಾಡ್ತಾ ಕಲಿತಾರೆ ಇದರಿಂದ.